ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಪ್ರೆಗ್ನೆನ್ಸಿಯಲ್ಲಿ ನೀವು ಥರ್ಡ್ ಸೆಮಿಸ್ಟರ್ ಅಂದರೆ 7, 8 ಮತ್ತು 9ನೇ ತಿಂಗಳಲ್ಲಿ ಯಾವ ರೀತಿ ಇರಬೇಕು ಮತ್ತು ನಿಮಗೆ ಯಾವ ಥರ ಸಿಂಪ್ಟಮ್ಸ್ನ ಕಾಣಿಸ್ಕೊಂಡ್ರೆ ನೀವು ತಕ್ಷಣ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಲಾಸ್ಟ್ 3 ಮಂತ್ಸ್ ಬಂದು ತುಂಬ ಪ್ರೀಷಿಯಸ್ ಮಂತ್ಸ್. ಆ ಮಂತಲ್ಲಿ ಬೇಬಿ ಫುಲ್ಲು ಡೆವಲಪ್ಮೆಂಟ್ ಆಗಿ ಬೆಳೀತಾ ಇರುತ್ತೆ, ಅಂದರೆ ಕಣ್ಣು, ಮೂಗು, ಕಿವಿ ಎಲ್ಲ ಫಾರ್ಮ್ ಆಗಿರುತ್ತೆ. 7, 8, 9 ಮಂತ್ಸಲ್ಲಿ ಮಾತ್ರ ಅದರದ್ದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಫುಲ್ ಎಲ್ಲ ರೀತಿಯಾದ ಡೆವಲಪ್ಮೆಂಟ್ಸ್ ಈ 7, 8 ಮತ್ತು 9ನೇ ತಿಂಗಳಲ್ಲಿ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ನಿಮ್ಗೇನಾದ್ರು 7ನೇ ತಿಂಗಳಿದ್ರೆ ಅಂದರೆ 7th ಮಂತ್ ಇದ್ದರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಲೋ ಲೈನ್ ಪ್ಲೆಸೆಂಟಾ ಅಂತ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲೂ ನಿಮಗೆ ಮಾರ್ಜಿನ್ ಗೊತ್ತಿರುತ್ತೆ. ಪ್ಲೆಸೆಂಟಾ ಪ್ರಿವಿಯ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಸ್ನ ಹಾಕಿದ್ದೀನಿ. ಸೊ ಕೆಲವೊಂದು ಕೇಸಸಲ್ಲಿ ತುಂಬ ಲೋ ಲೈನ್ ಪ್ಲೆಸೆಂಟಾ ಇರುತ್ತಲ್ಲ, ಅಂಥವ್ರಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿರ್ತಾರೆ. ಡಾಕ್ಟರ್ ನಿಮಗೆ ಬೆಡ್ ರೆಸ್ಟ್ ಹೇಳಿದ್ದಾರೆ ಅಂದರೆ ಪ್ಲೀಸ್ ಬೆಡ್ ರೆಸ್ಟ್ ಮಾಡಿ. ಸೊ ಎಕ್ಸಸೈಸ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ ಅಂತ ತುಂಬ ರಫ್ ಆಗಿ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ವಾಕಿಂಗ್ ಎಲ್ಲ ಬೇಕು ಬಾಡಿಗೆ, ಆದರೆ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ ನಿಮಗೆ ಬೆಡ್ ರೆಸ್ಟ್ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಅದನ್ನೇ ಮಾಡಬೇಕು. ಯಾಕೆ ಅಂದರೆ ಲೋ ಲೈನ್ ಪ್ಲೆಸೆಂಟಾ ಇರೋರಿಗೆ 7 ಮಂತ್ಸಲ್ಲಿ ಪ್ರೀ ಮೆಚೂರ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಿಮ್ಮ ಪ್ಲೆಸೆಂಟಾ ಬಂದು ಲೋ ಲೈನ್ ಇರೋದ್ರಿಂದ ಬೇಗ ನಿಮಗೆ ಡೆಲಿವರಿ ಪೇಯ್ನ್ ಕಾಣಿಸ್ಕೊಳ್ಳೋ ಥರ ಇರುತ್ತೆ. ಸೊ ಹಾಗಾಗಿ ನೀವು 7 ಮಂತ್ಸಲ್ಲಿ ಕೇರ್ಫುಲ್ಲಾಗಿರಬೇಕು. ಲೋ ಲೈನ್ ಪ್ಲೆಸೆಂಟಾ ಇದೆ. ನಿಮ್ಗೆ ಏನಾದರೂ ಶಾರ್ಟ್ ಸರ್ವಿಕ್ಸ್ ಇದ್ದು ನಿಮಗೆ ಡಾಕ್ಟರ್ ಸ್ಟಿಚಸ್ ಹಾಕಿದ್ದಾರೆ ಅಂದರೆ ಸೊ ನೀವು ಕೂಡ ಹುಷಾರಾಗಿ ಇರಬೇಕಾಗುತ್ತೆ. ಯಾಕೆಂದರೆ ಶಾರ್ಟ್ ಸರ್ವಿಕ್ಸ್ ಇರೋರಿಗೆ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವರು ಕೂಡ ಈ 7 ಮಂತ್ಸಲ್ಲಿ ಹುಷಾರಾಗಿರಬೇಕು. ಜಾಸ್ತಿ ಕೆಲಸ ಎಲ್ಲ ಮಾಡಬಾರ್ದು, ತುಂಬ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಶಾರ್ಟ್ ಸರ್ವಿಕ್ಸ್ ಇರೋರಿಗೆ ಆಲ್ಮೋಸ್ಟ್ ನಿಮಗೆ ಬೆಡ್ ರೆಸ್ಟೇ ಹೇಳಿರ್ತಾರೆ. ಸೊ ಅದನ್ನು ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಇವಾಗ 7, 8, 9ನೇ ತಿಂಗಳು 9ನೇ ತಿಂಗಳು ನಿಮಗೆ 9 ತಿಂಗಳು ಕಂಪ್ಲೀಟ್ ಆದಮೇಲೆ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರು ಅದು ಡೆಲಿವರಿ ಪೇಯ್ನ್. ಬಟ್ ನಿಮಗೆ 7 ಮಂತ್ಸ್ 8 ಮಂತ್ಸಲ್ಲಿ ಕೆಲವೊಂದು ಸತಿ ಫಾಲ್ಸ್ ಪೇಯ್ನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ, ಫಾಲ್ಸ್ ಪೇಯ್ನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಜೀರಿಗೆ ಕಷಾಯ ಕುಡಿಬೇಕು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಜೀರಿಗೆ ಕಷಾಯ ಯಾವ ರೀತಿ ಮಾಡೋದು, ಅದರಿಂದ ಏನು ಪ್ರಯೋಜನ ಅಂತ ಹೇಳ್ಕೊಡ್ತೀನಿ. ಬಟ್ ಜೀರಿಗೆ ಕಷಾಯ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಕುಡಿಯೋದ್ರಿಂದ ನಿಮಗೆ ಫಾಲ್ಸ್ ಪೇಯ್ನ್ ಬರೋದು ತಪ್ಪುತ್ತೆ. ಹಾಗೆ ಸೊಂಟ ನೋವು, ಹೊಟ್ಟೆ ನೋವು ಬರೋದು ಕೂಡ ತಡೆಗಟ್ಟುತ್ತೆ. ಇದನ್ನು ನೀವು 7 ಮಂತ್ಸ್ 8 ಮಂತ್ಸ್ 9 ಮಂತ್ಸ್, ಕೆಲವರು 8 ಮಂತ್ಸಿಂದ ಸ್ಟಾರ್ಟ್ ಮಾಡ್ತಾರೆ, ಕೆಲವರು 7 ಮಂತ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಜೀರಿಗೆ ಕಷಾಯ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಲಾಸ್ಟ್ ಸೆಮಿಸ್ಟರಲ್ಲಿ. ಸೊ ನಿಮ್ಗೇನಾದ್ರೂ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ನೀರು ರೀತಿ ಹೋಯಿತು ಅಂದರೆ, ಇವಾಗೆಲ್ಲ ಆಲ್ಮೋಸ್ಟ್ ಮನೆಗಳಲ್ಲಿ ವೈಟ್ ಕಲರ್ ಟಾಯ್ಲೆಟ್ ಕಮೋಡ್ ಇರುತ್ತೆ. ಸೊ ಅದನ್ನ ಅಬ್ಸರ್ವ್ ಮಾಡಿ. ಏನಾದರೂ ನಿಮ್ಮ ಯೂರಿನ್ ಪಿಂಕಿಶ್ ಆಗಿದೆಯಾ ಅಥವಾ ಬ್ರೌನ್ ಥರ ಕಾಣಿಸ್ತಾ ಇದೆಯಾ ನೋಡಿ. ಸೊ ಆ ಥರ ಇದ್ದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ನಾರ್ಮಲ್ ಯೂರಿನ್ ಪಾಸ್ಗೂ ಈ ಯೂರಿನ್ ಪಾಸ್ಗೂ ಡಿಫ್ರೆಂಟ್ ಇರುತ್ತೆ. ಕೆಲವರಿಗೆ ವಾಟರ್ ಬ್ರೇಕ್ ಆದರೂ ಗೊತ್ತಾಗಿರಲ್ಲ, ಯಾಕೆಂದರೆ ನೀರು ಥರ ಹೋಗ್ತಾ ಇರುತ್ತೆ, ನಿಮಗೆ ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ಇದ್ದಾಗಲೂ ಗೊತ್ತಾಗಲಿಲ್ಲ ಅಂದರೆ ವಾಟರ್ ಬ್ರೇಕ್ ಕೂಡ ಕಲರ್ ಚೇಂಜಸ್ ಇರುತ್ತೆ, ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. 7 ಮಂತ್ಸ್ 8 ಮಂತ್ಸಲ್ಲೂ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ನಿಮ್ಮ ಯೂರಿನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೇನಾದರೂ ಸ್ವಲ್ಪ ಬ್ಲಡ್ ಕಾಣಿಸ್ಕೊಳ್ಳೋದು ಅಥವಾ ಲೋವರ್ ಅಬ್ಡೋಮನ್ ಪೇಯ್ನ್ ಕಾಣಿಸ್ಕೊಳ್ಳೋದು ಮಾಡೋದು ಕೂಡ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು. 7 ಮಂತ್ಸಲ್ಲಿ ಪಾಪು ಆದರೆ ತೊಂದರೆ ಏನಿರಲ್ಲ, ಬಟ್ ಅದು ನೀವು ಪಾಪುನ ಮೇಂಟೈನ್ ಮಾಡೋಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ಯಾಕೆಂದರೆ ಪಾಪುನ NICUಲಿ ಇಡ್ತಾರೆ. ಅಲ್ಲಿ ಮಗುಗೆ ಒಂದು ತಾಯಿ ಗರ್ಭದಲ್ಲಿ ಸಿಗೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗಿ ಮಗುಗೆ ಅರೇಂಜ್ ಮಾಡಿ ಆ NICUಲಿ ಇಡ್ತಾರೆ. 3 ಮಂತ್ಸ್ ತನಕ ಇಡೋದ್ರಿಂದ ಹಾಸ್ಪಿಟಲ್ ಬಿಲ್ ಬಂದು ಜಾಸ್ತಿ ಆಗುತ್ತೆ. ಹಾಗಾಗಿ 7 ಮಂತ್ಸಲ್ಲಿ ಬೇಬಿ ಆದರೆ ತುಂಬ ಕಷ್ಟ. ಹಾಗೆ ನೀವು ಕೂಡ ಹಾಸ್ಪಿಟಲ್ಲೇ ಇರಬೇಕಾಗುತ್ತೆ ಮಗುನ ನೋಡ್ಕೊಳ್ಳೋದಕ್ಕೋಸ್ಕರ. ಸೊ ಆದಷ್ಟು 7 ಮಂತ್ಸಲ್ಲಿ ಹುಷಾರಾಗಿರಿ. 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸಿಗೆ ಬಂದರೆ, ಈ 8 ಮಂತಲ್ಲಿ ಏನಾಗುತ್ತೆ ಅಂದರೆ ಕೆಲವ್ರಿಗೆ ವೆಗನಲ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ನಿಮಗೆ ಮಗು ಪ್ರೆಷರ್ ಬಿದ್ದಾಗೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ 8 ಮಂತ್ಸಲ್ಲಿ ಆಲ್ರೆಡಿ ಮಗು ಫುಲ್ ಬೆಳವಣಿಗೆ ಆಗಿರುತ್ತೆ. ಕೆಲವ್ರಿಗೆ 8 ಮಂತಲ್ಲೂ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. 8 ಮಂತ್ಸಲ್ಲಿ ಮಗು ಡೆಲಿವರಿ ಆದರೆ ಸ್ವಲ್ಪ ಕಷ್ಟ ಅಂತಾರೆ. ಸೊ ಹಾಗಾಗಿ ನೀವು ನಿಮ್ಮ ಬಾಡಿಲಿ ಏನು ಚೇಂಜಸ್ ಆಗ್ತಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ.
ಏಯ್ಟ್ ಮಂತಲ್ಲಿ ನಿಮಗೆ ಕಾನ್ಸ್ಟಿಪೇಷನ್ ಆಗೋದು ಮತ್ತು ತುಂಬ ಎದೆಹುರಿ ಆಗೋದು ಈ ಥರ ಎಲ್ಲ ಆಗ್ತಿದೆ ಅಂದರೆ ನೀವು ಒಳ್ಳೊಳ್ಳೆ ಫುಡ್ ತೊಗೋಬೇಕು. ಆದಷ್ಟು ಫೈಬರ್ ಕಂಟೆಂಟ್ ಇರೋ ಫುಡ್ನ ತೊಗೊಳ್ಳಿ, ಅದರಿಂದ ಕಾನ್ಸ್ಟಿಪೇಷನ್ ಆಗೋದು ತಪ್ಪುತ್ತೆ. ಸೊ ಹೊಟ್ಟೆ ಪೇಯ್ನ್ ಬರೋದು ಕೂಡ ತಪ್ಪುತ್ತೆ. ಸೊ ನಿಮಗೆ ಸ್ಕ್ಯಾನಲ್ಲಿ ಹೇಳಿರ್ತಾರಲ್ವಾ ನಿಮಗೆ ಯಾವಾಗ ಡೆಲಿವರಿ ಆಗುತ್ತೆ ಮತ್ತು ಇ ಡಿ ಡಿ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಕೆಲವ್ರಿಗೆ ಇ ಡಿ ಡಿ ಡೇಟ್ ಮೆನ್ಷನ್ ಮಾಡಿರೋ ಡೇಟಲ್ಲೇ ಡೆಲಿವರಿ ಆಗುತ್ತೆ, ಕೆಲವರಿಗೆ ಇ ಡಿ ಡಿ ಡೇಟ್ ದಾಟಿ 1 ವಾರ ಆದರೂ ಡೆಲಿವರಿ ಪೇಯ್ನ್ ಬಂದಿರಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಇ ಡಿ ಡಿ ಡೇಟ್ಗಿಂತ ಒಂದು 5 ಡೇಸ್ 7 ಡೇಸ್ ಅಥವಾ 15 ಡೇಸ್ ಮುಂಚೆನೂ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ಡೆಲಿವರಿ ಪೇಯ್ನ್ ಬರೋದೇ 9 ಮಂತ್ಸ್ ಫುಲ್ ಕಂಪ್ಲೀಟ್ ಆಗಿರಬೇಕು. 9 ಮಂತ್ಸ್ ಫುಲ್ ಕಂಪ್ಲೀಟ್ ಆದಮೇಲೆ ಪೇಯ್ನ್ ಬರೋದು. ಆವಾಗಲೇ ಮಗು ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಡೆಲಿವರಿ ಆಯಿತು ಅಂದರೆ ಮಗು ಹೊರಗಡೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಬೇಗ ಡೆಲಿವರಿ ಆಯಿತು ಅಂದರೆ ಮಗುಗೆ ಇನ್ಫೆಕ್ಷನ್ಸ್ ಆಗೋದು, ಬೇರೆ ಯಾವುದಾದ್ರು ಪ್ರಾಬ್ಲಮ್ಸ್ ಆಗೋದು, ಜಾಂಡೀಸ್ ಜಾಸ್ತಿ ಆಗೋದು, ಈ ಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ 8 ಮಂತ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಕಾಣಿಸ್ಕೊಳ್ಳೋದೇ ವೆಗನಲ್ ಡಿಸ್ಚಾರ್ಜ್, ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಹೋಗ್ತಾ ಇರುತ್ತೆ, ಹಾಗೆ ಸ್ವಲ್ಪ ಪೇಯ್ನ್ ಆಗ್ತಾ ಇರುತ್ತೆ ಫ್ರೀಕ್ವೆಂಟಾಗಿ ಆ ಜಾಗದಲ್ಲಿ ಪ್ರೆಷರ್ ಬೀಳೋದ್ರಿಂದ, ಮತ್ತು ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ನೀರೇನು ಬ್ರೇಕ್ ಆಗಲ್ಲ, ವಾಟರ್ ಬ್ರೇಕ್ ಒಂದೊಂದ್ಸತಿ ಆಗುತ್ತೆ, ಬಟ್ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು 9 ಮಂತ್ಸ್ಗೆ ಬಂದರೆ ನೀವು, ಸೊ 8 ಮಂತ್ಸ್ ಫುಲ್ ಕಂಪ್ಲೀಟ್ ಆಗಿರುತ್ತೆ. 9 ಮಂತ್ಸಲ್ಲಿ ನಿಮಗೆ ಬಾಡಿ ತುಂಬ ಹಗುರ ಅಂತ ಅನಿಸ್ತಾ ಇರುತ್ತೆ. ನಿಮ್ಮ ಬಾಡಿ ಡೆಲಿವರಿಗೆ ರೆಡಿ ಆಗ್ತಾ ಇರುತ್ತೆ, ಹಾಗೆ ಹೊಟ್ಟೆ ಕೂಡ ಜಗ್ತಾ ಬಂದಿರುತ್ತೆ. ಅಂದರೆ ನಿಮ್ಮ ಹೊಟ್ಟೆ ಒಂದು ಈ ಶೇಪಲ್ಲಿ ಇದೆ ಅಂದರೆ ಅದು ಕೆಳಗಡೆಗೆ ಸ್ವಲ್ಪ ಜಾರಿರುತ್ತೆ. ಯಾಕೆ ಅಂದರೆ ಮಗು ಹೆಡ್ನ ಕೆಳಗಡೆ ಫಿಕ್ಸ್ ಮಾಡ್ಕೊಂಡಿರುತ್ತೆ ಡೆಲಿವರಿಗೆ ಅಂತ. 9 ಮಂತಲ್ಲೇ ಮಗು ಕೆಳಗಡೆ ಫಿಕ್ಸ್ ಆಗೋದು ಡೆಲಿವರಿಗೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಮಗು ಬಾಡಿ ವೆಯ್ಟ್ ಎಲ್ಲ ಒಂದು ಕಡೆಗೆ ಬರೋದ್ರಿಂದ ನಿಮ್ಮ ಹೊಟ್ಟೆ ಸ್ವಲ್ಪ ಕೆಳಗಡೆ ಜಗ್ದಾಗುತ್ತೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಕೆಲವ್ರಿಗೆ ಅವಾಗವಾಗ ಬ್ಯಾಕ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಪೇಯ್ನ್ ಯಾವ ರೀತಿ ಅಂದರೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಬರುತ್ತಲ್ಲ ಬ್ಯಾಕ್ ಪೇಯ್ನ್, ಆ ಥರ ಬರುತ್ತೆ. ಆಮೇಲೆ ಹೊಟ್ಟೆ ಕೂಡ ಪೇಯ್ನ್ ಬರುತ್ತೆ ಸ್ವಲ್ಪ. ಅದರಲ್ಲೂ ಕೆಲವ್ರಿಗೆ ಫಾಲ್ಸ್ ಪೇಯ್ನ್ ಬರುತ್ತೆ, ಇಲ್ಲ ನಿಜವಾದ ಡೆಲಿವರಿ ಪೇಯ್ನ್ ಬರುತ್ತೆ. ಫಾಲ್ಸ್ ಪೇಯ್ನ್ ಬಂದು ನಿಮಗೆ ಪೇಯ್ನ್ ಬಂದು ಕಂಟಿನ್ಯೂಸ್ ಆಗಿ ಇರುತ್ತೆ. ನಿಮಗೆ ಡೆಲಿವರಿ ಪೇಯ್ನ್ ಅಂದರೆ ಕಾಂಟ್ರಾಕ್ಷನ್, 1 ನಿಮಿಷ ಬಂದು ಪೇಯ್ನ್ ಬಂದು ಒಂದು 5 ಮಿನಿಟ್ಸ್ ತನಕ ಪೇಯ್ನ್ ಇದ್ದು ಆಮೇಲೆ ಪೇಯ್ನ್ ಇರಲ್ಲ, ಮತ್ತೆ ಒಂದು 15 to 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ಮತ್ತೆ ಪೇಯ್ನ್ ಬರುತ್ತೆ. ಸೊ ಇದು ಕಾಂಟ್ರಾಕ್ಷನ್ ಪೇಯ್ನ್ಸ್. ಈ ಥರ ಇದ್ದಾಗ ನಿಮಗೆ ಕಾಂಟ್ರಾಕ್ಷನ್ಸ್ ಆಗ್ತಿದೆ, ಮಗು ಡೆಲಿವರಿಗೆ ಪುಷ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಆಮೇಲೆ ಮಗು ಕೆಳಗಡೆ ಇರೋದ್ರಿಂದ ನಿಮಗೆ ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ ಆ ಯೂರಿನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ಅನ್ನಿಸ್ತಾ ಇರುತ್ತೆ, ನೀವು ಯೂರಿನ್ ಪಾಸ್ ಮಾಡಿ ಬಂದ್ರೂ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಜಾಗದಲ್ಲಿ ಸ್ವಲ್ಪ ಉರಿ ಅನ್ನಿಸ್ತಾ ಇರುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತೆ ಯೂರಿನ್ ಪಾಸ್ ಮಾಡಿ ಒಂದು 2 ನಿಮಿಷಕ್ಕೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಇದು ನಿಮಗೆ 9 ಮಂತ್ಸಲ್ಲಿ ಆಗೋದು ಜಾಸ್ತಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬ್ರೇಕ್ ಆಯಿತು ಅಂದರೆ ನಿಜವಾಗ್ಲೂ ಲೇಟ್ ಮಾಡಬೇಡಿ, ಬೇಗ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ. ಯಾಕೆಂದರೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಆ ನೀರಿದ್ರೇ ನಿಮಗೆ ಮಗು ನೀಟಾಗಿ ಪುಷ್ ಆಗೋದು, ಇಲ್ಲಾಂದರೆ ಪುಷ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ವಾಟರ್ ಫುಲ್ ಹೋಯಿತು ಅಂದರೆ ಮಗುಗೆ ಡೆಲಿವರಿ ಆಗೋಕ್ಕೆ ಪುಷ್ ಆಗೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು, ವಾಟರ್ ಬ್ರೇಕ್ ಆದಮೇಲೂ ಇನ್ನೂ ಬ್ರೇಕ್ ಆಗಿದೆ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಬೇಡಿ. ಆಟೋಮೆಟಿಕ್ಕಾಗಿ ಮಗು ಪುಷ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಮನೇಲೇ ಡೆಲಿವರಿ ಆಗೋ ಚಾನ್ಸಸ್ ಆಗಿಬಿಡುತ್ತೆ. ಸೊ ಆ ಥರ ಮಾಡ್ಕೊಂಡಲ್ಲಿ ನಿಮ್ಮ ಇ ಡಿ ಡಿ ಡೇಟ್ನ ನೋಡ್ಕೊಂಡು ಆದಷ್ಟು ನೀವು ಮಾನಿಟರ್ನ ಮಾಡ್ಕೊಂಡು ಅದರ ಡೇಟ್ ಪ್ರಕಾರ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ. ನಿಮ್ಗೇನಾದರೂ ಪೇಯ್ನ್, ಹೊಟ್ಟೆ ಪೇಯ್ನ್ ಬರ್ತಾ ಇದೆ, ಬಟ್ ಅದ್ರಲ್ಲಿ ನಿಮಗೆ ಫಾಲ್ಸ್ ಪೇಯ್ನ್ ಮತ್ತು ಡೆಲಿವರಿ ಪೇಯ್ನ ಕಂಡುಹಿಡಿಯೋಕ್ಕೆ ಆಗ್ತಿಲ್ಲ ಅಂದರೆ ಜೀರಿಗೆ ಕಷಾಯ ಕುಡೀರಿ. ಜೀರಿಗೆ ಕಷಾಯ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ. ಪೇಯ್ನ್ ಏನಾದರೂ ಹೋಗಿದೆ ಬರ್ತಿಲ್ಲ ಅಂದರೆ ಅದು ಫಾಲ್ಸ್ ಪೇಯ್ನ್ ಅರ್ಥ. ಅಂದರೂ ನೀವು ಜೀರಿಗೆ ಕಷಾಯ ಕುಡಿದ್ಮೇಲೂ ಅದು ಪೇಯ್ನ್ ಬರ್ತಾ ಇದೆ ಅಂದರೆ ಅದು ಡೆಲಿವರಿ ಪೇಯ್ನ್. ಸೊ ಆವಾಗ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೋದು. ಸೊ ಇಷ್ಟು ನೀವು ಲಾಸ್ಟ್ 3ನೇ ತಿಂಗಳಲ್ಲಿ 7, 8 ಮತ್ತು 9ನೇ ತಿಂಗಳಲ್ಲಿ ಈ ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಇದರಲ್ಲಿ ಯಾವುದೇ ಒಂದು ಕೂಡ ನಿಮಗೆ ಸಿಂಟಮ್ಸ್ ಕಾಣಿಸ್ಕೊಂಡ್ರೂ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇವತ್ತು ನಾನು ನೀಡಿರೋ ಇನ್ಫಾರ್ಮೇಷನಿಂದ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.